ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಜೈಲು ಹಕ್ಕಿ ದರ್ಶನ್ಗೆ ಕೊಲೆ ಕೇಸಲ್ಲಿ ಬಡ್ತಿ ಸಿಗುವುದು ಫಿಕ್ಸ್ ಅಂತಿದ್ದಾರೆ. A2 ಆರೋಪಿಯಿಂದ A1 ಆರೋಪಿ ಸ್ಥಾನಕ್ಕೆ ದರ್ಶನ್. ಚಾರ್ಜ್ ಶೀಟ್ ಬಡ್ತಿ ನೀಡಲು ಪೊಲೀಸರು ತಯಾರಿ ನಡೆಸಿದ್ದು, ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿ, A1 ಆರೋಪಿಯನ್ನಾಗಿ ಪವಿತ್ರ ಗೌಡರನ್ನ ಮಾಡಲಾಗಿತ್ತು. ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೀತಾ ಇದ್ದು, ಈಗ A2 ನಿಂದ A1ಗೆ ಬಡ್ತಿ ನೀಡಲು ಕಾಕಿ ಸಿದ್ಧತೆ ನಡೆಸ್ತಾ ಇದೆ. ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದು ಫಿಕ್ಸ್ ಅಂತಿದ್ದಾರೆ. ತನಿಖೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಜೈಲು ಹಕ್ಕಿ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಗುವುದು ಫಿಕ್ಸ್ ಅಂತಿದ್ದು, ನಟ ದರ್ಶನ್ A2 ಆರೋಪಿಯಿಂದ A1 ಆರೋಪಿ ಸ್ಥಾನಕ್ಕೆ ಫಿಕ್ಸ್ ಅಂತಿದ್ದಾರೆ. ಚಾರ್ಜ್ ಶೀಟ್ ಬಡ್ತಿ ನೀಡಲು ಪೊಲೀಸರು ತಯಾರಿ ನಡೆಸಿದ್ದು, ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿಯಾಗಿದ್ದಾರೆ. A1 ಆರೋಪಿಯನ್ನಾಗಿ ಪವಿತ್ರ ಗೌಡರನ್ನ ಈಗಾಗಲೇ ಮಾಡಲಾಗಿತ್ತು. ತನಿಖೆ ಮುಗಿದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಈಗ A2 ನಿಂದ A1ಗೆ ಬಡ್ತಿ ನೀಡಲು ಕಾಕಿ ಸಕಲ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಿದ್ದು, ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುತ್ತಿವೆ. ತನಿಖೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಹಲವು ಸಾಕ್ಷ್ಯಗಳು ಸಿಕ್ಕಿದ್ದು, ಚಾರ್ಜ್ ಶೀಟ್ ಬಡ್ತಿ ನೀಡಲು ಪೊಲೀಸರು ಸಕಲ ತಯಾರಿ ನಡೆಸಿದ್ದಾರೆ. ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ನಡೆಸುತ್ತಿದ್ದು, A2 ನಿಂದ A1ಗೆ ಬಡ್ತಿ ನೀಡಲು ಪೊಲೀಸರು ಸಕಲ ಸಿದ್ಧತೆ ನಡೆಸ್ತಾ ಇದ್ದಾರೆ.